ನಿಮಗೆ ಕುಡಿಯೋಕೆ ನೀರು ಸಿಕ್ಕದೇ ಇರೋದ್ರಿಂದ ನೀವು ಬೋರ್ವೆಲ್ಗೆ ಹೋಗಿದ್ದೀರಿ. ನಾನು ನಿಮಗೆ ಬಂದಾಗ 1, 2, 3 ಒಟ್ಟಿಗೆ 4 ಪಾಯಿಂಟ್ ಮಾಡಿದ್ದೇನೆ. ಸತತ ಎಷ್ಟು ದಿನ ಬಂದಿದ್ದೆ ಮೇಡಮ್? 2 ದಿನ ಬೇಕಾಗಿದೆ ನನಗೆ ಬಂದು ಇಲ್ಲಿ ಸತತ ಪ್ರಯತ್ನ. ಬಂದದ್ದೇ ಸಹಿ ಅಲ್ಲ, ಅಷ್ಟು ನೀವು ಪ್ರಯತ್ನ ಮಾಡಿರಿ. ನಮಗೆ ಗೊತ್ತಿರ್ತದೆ ನೀವು ಎಷ್ಟು ಪ್ರಯತ್ನ ಮಾಡಿರಿ ಅಂದರೆ, ಆಯ್ತಾ? ಒಟ್ಟು ದುಡ್ಡಿಗಾಗಿ ಮಾಡೋದಲ್ಲ ನೀವು. ಖಂಡಿತ ನಾವು ದುಡ್ಡು ಕೊಟ್ಟಂಗೆ ಅಲ್ಲ ನೀವು ಮಾಡೋದು ಕೆಲಸ, ಅಷ್ಟು ಅನಿಸ್ತು ನಮಗೆ. ನೀವು ಒಂದು ಮಾತು ಹೇಳಿದ್ರಿ ನನಗೆ ಪಾಯಿಂಟ್ ಮಾಡುವಾಗ, ನನಗಿನ್ನು ನೀರಿನ ಅವಶ್ಯಕತೆ ಕಾಣ್ತಾ ಇಲ್ಲ ಅಷ್ಟಾಗಿ, ಆದರೆ ಮುಂದಿನ ಕುಡಿಗಳಿಗೋಸ್ಕರ ನಾನೊಂದು ನೀರು ಮಾಡಿ ಇಟ್ಟು ಹೋಗ್ಬೇಕಂತೇಳಿ. ನೀವು ಹೇಳುವಂಥ, ಗ್ರಾಹಕರು ಹೇಳುವಂಥ ಪ್ರತಿ ಮಾತು ನಮಗೆ ನಾಟುತ್ತಾ ಇರ್ತದೆ ಮನಸ್ಸಿಗೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ನಿಮಗೆ ಪಾಯಿಂಟ್ ಮಾಡ್ತಾ ಇರ್ತೇವೆ. ಅಂದರೆ ಈ ಗ್ರಾಹಕನಿಗೊಂದು ಒಳ್ಳೆ ನೀರು ಕೊಡ್ಬೇಕಂತೇಳಿ. ದೇವರು ಅದೇ ಥರದಲ್ಲಿ ನೀವು ಯಾವ ಥರ ಮಾಡಿರಿ ಅದೇ ಥರ ನಮ್ಮ ದೇವರು ಸಹಾಯ ಕೊಟ್ಟು, ನಿಮ್ಮ ಸಹಾಯದಿಂದ ದೇವರು ಎಲ್ಲ ಒಟ್ಟಾಗಿ ನಾವೇನೂ ಮಾಡೋದಲ್ಲ, ದೇವ್ರು ಕೊಟ್ಟದ್ದು ನಮಗೆ ಅಷ್ಟೇ. ನಾನು ಪ್ರತಿದಿನ ಇಲ್ಲಿ ರಿಪೋರ್ಟ್ ಎಲ್ಲ ತೆಗಿತಾ ಇದ್ದೆ. ರಿಪೋರ್ಟ್ ತೆಗೆದ ನಂತರ ನಾನು ನಮ್ಮ ಸ್ನೇಹಿತರುಗಳು ಬೇರೆ ಬೇರೆ ಊರಿನಲ್ಲಿದ್ದಾರೆ, ಅವರಿಗೆ ನಾನು ಕಳಿಸಿ ಕೊಡ್ತಾ ಇದ್ದೆ. ಹೆಚ್ಚಿನವರು ಇಲ್ಲಿ ಕೊಡಬೇಡ, ನಿನಗೆ ನೀರು ಸಿಕ್ಕುವುದು ಕಷ್ಟ ಅಂತ. ಆದರೆ ನಾನು ಇಲ್ಲಿ ನಮ್ಮಲ್ಲಿ ಆಗುವಂಥ ಮಳೆ ಪ್ಲಸ್ ಇಲ್ಲಿ ರೀಚಾರ್ಜ್ ಯಾವ ರೀತಿ ಆಗ್ತದೆ ನಮ್ಮ ಭೂಮಿ, ಇದನ್ನೆಲ್ಲ ಆಲೋಚನೆ ಮಾಡಿ, ಮತ್ತು ಈ ಪರಿಸರ ಆ ಕಡೆ ತುಂಬ ಹೈಟು, ಈ ಕಡೆ ಡೌನ್ ಇದೆ. ಇಲ್ಲಿ ಒಂದು ನೀರಿನ ಸೆಲೆ ಸಿಕ್ಕಬಹುದು, ಕೊಟ್ಟರೆ ಇದು ನೀರಾಗ್ತದೆ. ಇದು ಕಂಪನಿಯ ಟ್ರೈನಿಂಗ್ ಎಲ್ಲವುದಕ್ಕಿಂತ ನನ್ನ ಅನುಭವ, ಈ ಪ್ರಕೃತಿಯ ಮೇಲೆ ನೇಚರ್ನಲ್ಲಿ ಇರುವಂಥ ಅನುಭವದ ಮೇಲೆ ಇದು ಪಾಯಿಂಟ್ ಕೊಡಲಿಕ್ಕಾಯಿತು. ಗ್ರಾಫ್ ನೋಡಿದ್ರೆ ಇದು ಪಾಯಿಂಟ್ ಕೊಡುವಂಥ ಪಾಯಿಂಟೇ ಅಲ್ಲ, ನಿಮ್ಗೆ ನೀರಾಗುವ ಪಾಯಿಂಟ್ ಅಲ್ಲ. ಅದೇ ನಾನು ಹೇಳ್ತೀನಲ್ಲ, ನಿಮ್ಮ ಸಹಾಯ ಆ ದೇವರು ದೇವರು ನಾವು ನಂಬುದು ದೇವರು. ನೀವು ಅದೇ ಥರ ನೀವು ಪ್ರಯತ್ನ ಮಾಡಿರಿ. ಖಂಡಿತ ಅಮ್ಮ, ದೇವರ ದಯದಿಂದನೇ ನಮ್ಮ ನೀರು ಸಿಕ್ಕಿದೆ ಅಂತ ಹೇಳ್ತೇನೆ. ಹೌದು, ನೀವು ಒಂದು ದೇವ್ರ ಥರನೇ. ಇಲ್ಲ ಇಲ್ಲ ಇಲ್ಲ, ನಾನೇನು ದೇವರಲ್ಲ, ನನ್ನ ಗ್ರಾಹಕರೇ ದೇವರು. ನಮ್ಮ ಮನಸ್ಸಿಗೆ ಹಾಗೆ ಬಂದಿತ್ತು, ಅದೇ ಥರ ನೀವು ಪ್ರಯತ್ನ ಮಾಡಿರಿ. ನನಗೆ ನೀವುಗಳೇ ನನ್ನ ಹತ್ರ ಯಾರು ಪಾಯಿಂಟ್ ಮಾಡಿಸ್ಕೊಂಡಿದ್ದೀರ, ನೀವೇ ನಮ್ಮ ದೇವರು. ಛಾತ್ರ ಸರ್ ಬಗ್ಗೆ ನನಗೇನು ಗೊತ್ತಿಲ್ಲ ಆ್ಯಕ್ಚುಲಿ. ನಾನು ಒಬ್ಬರ ಹತ್ರ ಹಿಂಗೆ ಕೇಳಿದೆ, ನಂಗೆ ಪರಿಚಯ ಇದ್ದವ್ರ ಹತ್ರ ಬೋರ್ ಮಾಡೋದು ಯಾರಾದರೂ ಒಳ್ಳೆಯವರಿದ್ದರೆ ನನಗಂಚೂರು ಇಂಟ್ರೊಡ್ಯೂಸ್ ಮಾಡಿ ಅಂತ. ಆವಾಗ ಅವ್ರು ಹೇಳಿದ್ದು ಒಂದೇ ಮಾತು, ನೀವು ಯಾರ ಹತ್ರ ನೋಡಬೇಡಿ ಮ್ಯಾಮ್, ಛಾತ್ರ ಸರ್ ಹತ್ರ ನೋಡಿ, ಅವ್ರು ಒಳ್ಳೆ ಪಾಯಿಂಟ್ ಮಾಡ್ತಾರೆ, ಅವರದ್ದು ಫೇಲ್ಯೂವರೇ ಆಗಲ್ಲ, 90% ಸಕ್ಸಸ್ ಆಗುತ್ತೆ ಅಂತ. ಅದಕ್ಕೆ ನಾನು ನನ್ನ ಬ್ರದರ್ ಹತ್ರ ಕೂಡ ಕೇಳಿದೆ, ಈ ರೀತಿ ಹೇಳಿದರು ಅವ್ರ ಬಗ್ಗೆ ಒಪಿನಿಯನ್ ಅಂತ. ಅವ್ರು ಅದಕ್ಕೆ ಹೇಳಿದರು, ಸರಿ ಅವ್ರ ಹತ್ರನೇ ಮಾಡಿಸು ಅಂತ. ನನಗೂ ಕೂಡ ನಮ್ಮ ಏರಿಯಾ ಅಷ್ಟೊಂದು ನೀರು ಬರುತ್ತೆ ಅಂತೇಳಿ ಭರವಸೆ ಇರಲಿಲ್ಲ. ಅದಕ್ಕೋಸ್ಕರ ನಾನು ಅವ್ರ ಹತ್ರ ಮಾಡಿದರೆ ನಮ್ಮ ನೀರು ಸಿಗುತ್ತೆ, ಕುಡಿಯೋಕ್ಕೆ ಲಾಸ್ಟಿಗೆ ನೀರು ನಮ್ಗೆ ಕಡಿಮೆ ಆಗುತ್ತೆ ನಮ್ಮ ಬಾವಿಯಲ್ಲಿ. ಅಂದರೆ ಲಾಸ್ಟ್ ತನಕ ನೀರಿರುತ್ತೆ, ಬಟ್ ಕುಡಿಯೋಕ್ಕೆ ಕಡಿಮೆ ಆಗುತ್ತೆ ಅಂತ ಹೇಳಿದರೆ ಅಷ್ಟು ಕ್ಲಿಯರ್ ಇರೋದಿಲ್ಲ, ನೀರು ಚೆನ್ನಾಗಿರೋದಿಲ್ಲ ಲಾಸ್ಟಿಗೆ. ಅದಕ್ಕೋಸ್ಕರ ಬೋರ್ ಮಾಡುವ ಅಂಥೇಳಿ ಇವರನ್ನು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು, ಆನಂತರ ಇವ್ರು ಬರ್ತೆ ಅಂತ ಹೇಳಿದರು. ಆಮೇಲೆ ಬಂದರು, ಪಾಯಿಂಟ್ ನೋಡ್ರು, ಮತ್ತು ಒಂದು 20 ಡೇಸಲ್ಲಿ ಇವಾಗ ಬೋರ್ ತೆಗ್ದಿದ್ದೀವಿ. 3 ಇಂಚ್ ನೀರು ಸಿಕ್ಕಿದೆ, ನಮಗೆ ತುಂಬ ಖುಷಿ ಆಗ್ತಿದೆ. ಅದು ಕಾಯಲ್ಲೇ ಪಾಯಿಂಟ್ ಮಾಡೋಣ ಅಂತ ಕೇಳಲ್ದು, ಆ ಕಾಯಿ ಬೇಡ, ಗ್ಯಾರಂಟಿ ಇರಲ್ಲ, ಇದೇ ಇರಲಿ GLSA ಮಾಡೋಣ ಅಂತ ನಾನು ಹೇಳಿದಕ್ಕೋಸ್ಕರ ಮಾಡಿದೆ.